ಓಕೆ. ಎಷ್ಟೊಂದು 12 ಮೆಂಬರ್ಸ್ ಇದ್ದೀರಲ್ಲ. ಓಕೆ, ಫೈನ್. ಎಸ್. ಆ ಎಲ್ಲರೂ ಹೇಗೆ ನವರಾತ್ರಿ ಆಚರಿಸ್ತೀರಾ ಅಂತ ನನಗ್ ಗೊತ್ತಿಲ್ಲ. ಕೆಲವೊಬ್ರು ಅಂದ್ರೆ ನಮ್ಮ ಸೌತ್ ಕಡೆ ಏನ್ ಮಾಡ್ತೀವಿ ಅಂತಂದ್ರೆ ಜಾಸ್ತಿ ವಿಜಯದಶಮಿ, ಆಯುಧ ಪೂಜೆ ಟೈಮಲ್ಲೆಲ್ಲ ಮಾಡ್ತೀವಲ್ಲ, ಆ ತರ ವಿಜಯದಶಮಿನ ನಾವು ಆಚರಿಸ್ತೀವಿ ಅಲ್ವಾ. ಮತ್ತೆ ಇನ್ನ ಕೆಲವೊಂದು ಸೆಲೆಬ್ರೇಷನ್ಸ್ ನ ಕೆಲವೊಬ್ರು ಮಾಡಿಸ್ತಾರೆ. ಅಂದ್ರೆ 9 ದಿನಗಳ ಕಾಲ ದೀಪವನ್ನ ಹತ್ತಿಸಿ, ಅದನ್ನ ನಂದಾದೀಪ ಅಂತ ಹೇಳ್ಬಿಟ್ಟು ಮಣ್ಣಿನ ದೀಪ ಹಚ್ಚಿ ಅದನ್ನ ಕಾಯ್ತಾರೆ. ರೈಟ್. ಆಮೇಲೆ ಒಬ್ಬೊಬ್ರು ಒಂದೊಂದ್ ತರ ಆರಾಧನೆ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ. ಉಪಾಸನೆ ಅಂದ್ರೆ ನಾವು ಪೂಜೆಗಳನ್ನ ಮಾಡ್ತೀವಲ್ವಾ, ಆ ತರ ಕುಂಕುಮಾರ್ಚನೆ ಮಾಡೋದು ದೇವಿಗೆ ಪ್ರತಿದಿನಾನು ಕೂಡ. ಸೊ ಈ ತರ ಎಷ್ಟೋ ಜನ ಬೇರೆ ಬೇರೆ ಥರದಲ್ಲಿ ಆಚರಣೆಗಳನ್ನ ಮಾಡ್ತಾರೆ. ಸೊ 9 ದಿನಗಳಲ್ಲಿ 9 ಅವತಾರಗಳನ್ನ ಎತ್ತಿದಂತಹ ಆ ದೇವಿಗೆ, ದುರ್ಗಾದೇವಿ, ಚಾಮುಂಡೇಶ್ವರಿ, ಏನೇನು ಹೆಸರುಗಳಿದೆ ಎಲ್ಲಾನು ಕರಿತೀವಿ ಅಲ್ವಾ. ಸೊ ಎಲ್ಲಾ ಏನು ಶಕ್ತಿಯ ಸ್ವರೂಪ ಅಲ್ವಾ. ಶಿವ ಶಕ್ತಿ ಅಂತ ನೋಡಿದ್ರೆ ಮ್ಯಾಸ್ಕ್ಯುಲೈನ್ ಅಂಡ್ ಫೆಮಿನೈನ್ ಎನರ್ಜಿ ಅಲ್ವಾ. ಸೊ ಫೆಮಿನೈನ್ ಎನರ್ಜಿಗೆ ತುಂಬಾ ಕನೆಕ್ಟ್ ಆಗೋದು ಯಾವುದು? ಶಕ್ತಿ ಅಲ್ವಾ. ನಾವು ಇನ್ ಅಂಡ್ ಯಾಂಗ್ ಎನರ್ಜಿ ಅಂತ ಕರಿದ್ವಿ ಅಲ್ವಾ. ಅದೇ ತರನೇ ಮ್ಯಾಸ್ಕ್ಯುಲೈನ್ ಅಂಡ್ ಫೆಮಿನೈನ್ ಎನರ್ಜಿ ಅನ್ನೋದು ಇದೆ. ಅದು ಎಲ್ಲರಲ್ಲೂ ಇದೆ, ಎಲ್ಲಾ ವಸ್ತುಗಳಲ್ಲೂ ಇದೆ, ಎಲ್ಲ ವ್ಯಕ್ತಿಗಳಲ್ಲೂ ಇದೆ. ಅದರಲ್ಲೂ ಶಕ್ತಿ ಅಂತ ಬಂದಾಗ ನಮಗೆ ನೆನಪಾಗೋದು ದುರ್ಗಾ ಮಾತೆ ಅಲ್ವಾ. ಸೊ ಅವಳಲ್ಲಿ ಎಲ್ಲಾ ತರದ ಗುಣಗಳನ್ನು ಕೂಡ ನಾವು ನೋಡಬಹುದು. ಸ್ಕಂದ ಮಾತೆ ಆಗಿರಬಹುದು, ಕೂಷ್ಮಾಂಡ ದೇವಿ ಆಗಿರಬಹುದು. ಸೊ ಈ ತರ ಬ್ರಹ್ಮಚಾರಿಣಿ ಸುಮಾರು ಅವತಾರಗಳಲ್ಲಿ ಅವಳು ಅವತರಿಸಿ ನಿಂತಿದ್ದಾಳೆ. ಅದೆಲ್ಲದು ಏನಂದ್ರೆ ದುಷ್ಟ ಶಕ್ತಿಗಳ ಸಂಹಾರಕ್ಕೋಸ್ಕರ ಆಗಿರುವಂತಹ ಅವತಾರಗಳು ಅಲ್ವಾ. ಅದೇ ತರನೇ ಇದನ್ನ ನಾವು ನಮಗೆ ಹೇಗೆ ರಿಲೇಟ್ ಮಾಡ್ಕೋಬಹುದು ಅಂತಂದ್ರೆ, ನಮ್ಮ ಎನರ್ಜೀಸ್ ಕೂಡ ಹೈ ಅಂಡ್ ಲೋ ಎಲ್ಲದೂ ಇರುತ್ತೆ, ನಾನು ಹೇಳಿದ್ದೀನಿ ಅಲ್ವಾ. ಸೊ ಅದೇ ತರನೇ ಮ್ಯಾಸ್ಕ್ಯುಲೈನ್ ಅಂಡ್ ಫೆಮಿನೈನ್ ಎನರ್ಜಿ, ನಮ್ಮ ಫೆಮಿನೈನ್ ಎನರ್ಜಿ ಇದ್ರೂನು ಅದನ್ನ ಹೇಗೆ ನಾವು ಒಳ್ಳೆಯದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋದು. ನಮ್ಮಲ್ಲಿರುವ ಕೆಟ್ಟ ದೋಷಗಳೇ ರಾಕ್ಷಸರು ಆಯ್ತಾ. ಕೆಟ್ಟ ಗುಣಗಳ ಎಲ್ಲರಲ್ಲೂ ಎಲ್ಲದೂ ಇರುತ್ತೆ. ಐಮ್ ನಾಟ್ ಟೆಲಿಂಗ್ ನಾನ್ ಮಾತ್ರ ಒಳ್ಳೆಯವಳು ಅದಕ್ಕೆ ಎಲ್ಲ ಒಳ್ಳೇದ್ ಮಾಡ್ತೀನಿ, ಅದಲ್ಲ. ನನ್ನಲ್ಲೂ ಕೂಡ ಇರುತ್ತೆ, ನಿಮ್ಮಲ್ಲೂ ಕೂಡ ಇರುತ್ತೆ. ಅದೇ ರೀತಿ ಎಲ್ಲರಲ್ಲೂ ಕೆಟ್ಟ ಗುಣಗಳು ಇರುತ್ತೆ. ಅದನ್ನ ನಾವು ಹೋಗಲಾಡಿಸ್ತಾ ಬರ್ಬೇಕು ಒನ್ ಬೈ ಒನ್ ಅಲ್ವಾ. ಸೊ ಅದನ್ನೆಲ್ಲ ನಾಶಪಡಿಸ್ತಾ ಬರ್ಬೇಕು. ನಮ್ಮಲ್ಲಿರುವ ಆ ಚಾಮುಂಡೇಶ್ವರಿ ಆಗಿರ್ಬೋದು, ಕೂಷ್ಮಾಂಡ ದೇವಿ ಆಗಿರ್ಬಹುದು, ಎಲ್ಲರೂ ಒಂದೊಂದು ಅವತಾರ ಇಟ್ಬಿಟ್ಟು ನಮ್ಮಲ್ಲಿರುವ ದೋಷಗಳನ್ನೇ, ನಮ್ಮಲ್ಲಿರುವ ಕೆಟ್ಟತನನೇ ನಾವು ಕೊಲ್ತಾ ಬರ್ಬೇಕಾಗತ್ತೆ ಆಯ್ತಾ. ಸೊ ಎಲ್ಲದು ನಮ್ಮಲ್ಲೇ ಇದೆ, ಒಳ್ಳೇದು ನಮ್ಮಲ್ಲೇ ಇದೆ, ಕೆಟ್ಟದು ನಮ್ಮಲ್ಲೇ ಇದೆ. ನಮ್ಮಲ್ಲಿರುವ ಒಳ್ಳೆ ಥಿಂಗ್ಸ್ ಯಾವಾಗ ಡಾಮಿನೇಟ್ ಆಗುತ್ತೋ ಅವಾಗ ಆ ಫೆಮಿನೈನ್ ಎನರ್ಜಿ ಚೆನ್ನಾಗಿ ವರ್ಕ್ ಆಗಕ್ಕೆ ಈಸಿ ಆಗತ್ತೆ ಅಲ್ವಾ. ಸುಮ್ನೆ ಇದ್ಲು ಪಾರ್ವತಿ, ಅವಳನ್ನ ಈ ತರ ಶಕ್ತಿ ಸ್ವರೂಪಿಣಿ ಅದು ಇದು ಎಲ್ಲ ಮಾಡಿ ಆಯ್ತಾ, ಚಾಮುಂಡೇಶ್ವರಿ ಅವತಾರ, ಕಾಳಿ ಅವತಾರ, ಸೊ ರುದ್ರಾವತಾರ ಎಲ್ಲ ತಾಳ್ಬೇಕು. ಆ ತರ ತುಂಬಾ ಕೋಪ ತರಿಸಿ ಅವಳಿಂದ ಆ ತರ ಕೆಲಸಗಳನ್ನ ಯಾಕೆ ಮಾಡ್ಸಿದ್ರು? ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಇದ್ರು ಶಕ್ತಿ ಸ್ವರೂಪಿಣಿಯಾದ ಚಾಮುಂಡೇಶ್ವರಿನೇ ಯಾಕೆ ಬೇಕಿತ್ತು ಅಲ್ವಾ. ಸೊ ಎಲ್ಲದಕ್ಕೂ ಒಂದೊಂದು ರೀಸನ್ಸ್ ಇರುತ್ತೆ. ಅದೇ ರೀತಿ ನಮ್ಮಲ್ಲೂ ಕೂಡ ಒಳ್ಳೇದು ಇದೆ, ಕೆಟ್ಟದು ಇದೆ. ಸೊ ಒಳ್ಳೆಯ ಥಿಂಗ್ಸ್ ಮಾಡೋದಕ್ಕೆ ಯೂಸ್ ಆಗ್ಲಿ. ಸೊ ಕೆಟ್ಟದೇನಿದೆ ಅದನ್ನ ನಾವು ನಮ್ಮಲ್ಲಿರುವ ಒಳ್ಳೆಯತನದಿಂದ ನಾಶಪಡಿಸ್ತಾ ಹೋಗೋಣ ಆಯ್ತಾ. ಸೊ ಹಾ, ಒಂದು ಜಸ್ಟ್ ಸ್ಮಾಲ್ ಇಂಟ್ರೊಡಕ್ಷನ್ ಅಂತಂದ್ರೆ, ಬ್ರಹ್ಮಚಾರಿಣಿ ಆಗಿರ್ಬೋದು, ಚಂದ್ರಘಂಟ, ಮತ್ತೆ ಕೂಷ್ಮಾಂಡ, ಸ್ಕಂದಮಾತ, ಸಿದ್ಧಿದಾತ್ರಿ, ಮಹಾಗೌರಿ, ಮಹಾಕಾಳಿ, ಕಾಳರಾತ್ರಿ, ಮತ್ತೆ ಕಾತ್ಯಾಯಿನಿ, ಶೈಲಪುತ್ರಿ, ಇದಿಷ್ಟು ಅವತಾರಗಳು ಚಾಮುಂಡಿಯ ಅವತಾರಗಳು ಅಲ್ವಾ. ಸೊ ಯಾಕೆ ಇದೆಲ್ಲ ಅವತಾರಗಳನ್ನ ಎತ್ತಿದ್ದು ಅಂತ ನಾನು ಇವಾಗ ತಾನೇ ಹೇಳ್ದೆ, ಕೆಟ್ಟದನ್ನ ನಾಶ ಮಾಡೋದಕ್ಕೆ. ಅವಾಗೆಲ್ಲ ರಾಕ್ಷಸರು ಆ ತರ ಎಲ್ಲ ಇರ್ತಾ ಇದ್ರು, ಅವರನ್ನ ಸಂಹಾರ ಮಾಡೋದಕ್ಕೆ ಈ ಎಲ್ಲಾ ಅವತಾರಗಳು ಬೇಕಿತ್ತು. ಈಗಿನ ರಾಕ್ಷಸರು ಯಾರು? ನಮ್ಮಲ್ಲಿರುವ ಕೆಟ್ಟತನನೇ ರಾಕ್ಷಸ ಅಲ್ವಾ. ಸೊ ಆ ತರ ರಾಕ್ಷಸ ತತ್ವನ ನಾವು ಎಲ್ಲ ಆ ಸಂಹಾರ ಮಾಡ್ತಾ ಬರ್ಬೇಕು. ಓಕೆ. ಇವತ್ತಿನ ದಿನ ಪ್ರೆಗ್ನೆಂಟ್ ಮತ್ತೆ ಪ್ಲಾನಿಂಗ್ ಇಬ್ರು ಕೂಡ ಇಲ್ಲಿದ್ದೀರಾ. ಸೊ ವಿಲ್ ಡೂ ಅ ಸ್ಮಾಲ್ ಮೆಡಿಟೇಷನ್, ಸ್ಮಾಲ್ ಅಲ್ಲ, ವೆರಿ ಬಿಗ್ ಮೆಡಿಟೇಷನ್. ಓಕೆ. ತುಂಬಾ ದೊಡ್ಡ ಮೆಡಿಟೇಷನ್ ಮಾಡೋಣ. ಸೊ ದಟ್ ನಾವು ಆ ಎನರ್ಜಿಗೆ ಕನೆಕ್ಟ್ ಆಗ್ಬಿಟ್ಟು, ಅದೇ ರೀತಿ ನಮ್ಮ ಎಲ್ಲ ಚಕ್ರಗಳು ಕೂಡ ಇದ್ದು, ಯಾಕೆ ಪ್ರತಿಯೊಂದು ದಿನನೂ ಒಂದೊಂದು ದಿನ ಒಂದೊಂದು ಬಣ್ಣದ ಬಟ್ಟೆಗಳನ್ನ ಹಾಕ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಸೊ ಇವಾಗ ಹಳದಿ ಆಯ್ತು, ವೈಟ್ ಆಯ್ತು. ಸೊ ಈ ತರ ಪ್ರತಿ ದಿನನೂ ಒಂದೊಂದು ದಿನ ಒಂದೊಂದು ಕಲರ್ ಬಟ್ಟೆಗಳನ್ನ ಹಾಕಿ. ಯಾಕೆ?
ದಿಸ್ ಇಸ್ ಆಲ್ಸೋ ಒನ್ ಫಾರ್ಮ್ ಆಫ್ ಬ್ಯಾಲೆನ್ಸಿಂಗ್ ಆಲ್ ದ ಚಕ್ರಾಸ್. ಕೆಲವೊಬ್ಬರಿಗೆ ಚಕ್ರಾಸ್ ಬ್ಲಾಕೇಜಸ್ ಇದ್ರೆ ಏನ್ ಮಾಡ್ತೀವಿ, ಇದೇ ಬಣ್ಣದ ಬಟ್ಟೆಗಳನ್ನ ಜಾಸ್ತಿ ಯೂಸ್ ಮಾಡಿ, ವಸ್ತುಗಳನ್ನ ಜಾಸ್ತಿ ಯೂಸ್ ಮಾಡಿ. ಸೊ ಜಸ್ಟ್ ಫಾರ್ ಎಕ್ಸಾಂಪಲ್, ರೂಟ್ ಚಕ್ರ ಕಲರ್ ಯಾವುದು? ನಮ್ಗೆ ರೆಡ್ ಕಲರ್ ಅಲ್ವಾ? ಸೊ ರೆಡ್ ಕಲರ್ನ ಜಾಸ್ತಿ ಯೂಸ್ ಮಾಡ್ತಾ ಹೋದಾಗ ನಮ್ಗೆ ರೂಟ್ ಚಕ್ರ ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನಮಗೆ ಈಗ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದು ಯಾವುದು? ಸ್ವಾದಿಷ್ಟಾನ ಚಕ್ರ ಅಲ್ವಾ, ಸ್ಯಾಕ್ರಲ್ ಚಕ್ರ. ಅದರ ಬಣ್ಣ ಯಾವುದು? ಆರೆಂಜ್ ಕಲರ್, ರೈಟ್? ಆರೆಂಜ್ ಕಲರ್ನ ಜಾಸ್ತಿ ನಾವು ಯೂಸ್ ಮಾಡ್ತಾ ಹೋಗೋದು, ಆ ತರ ವಸ್ತುಗಳನ್ನ ಯೂಸ್ ಮಾಡೋದು, ಅದರಿಂದ ಏನಾಗುತ್ತೆ, ಇಟ್ ಆಕ್ಟ್ಸ್ ಲೈಕ್ ಅ ಕಲರ್ ಥೆರಪಿ ಅಲ್ವಾ? ಸೊ ಎಲ್ಲದೂ ಕೂಡ ಇದೆ, ಹೀಲಿಂಗ್ ಅಲ್ಲೂ ಅಷ್ಟೇ, ಅಧ್ಯಾತ್ಮದಲ್ಲೂ ಅಷ್ಟೇ. ಎಲ್ಲಾ ರೀತಿಯಿಂದ, ಎಲ್ಲಾ ಆಂಗಲ್ಸ್ ಇಂದ ನಾವು ಯೋಚನೆ ಮಾಡಿದಾಗ ಎಲ್ಲದಕ್ಕೂ ಒಂದೊಂದು ಒಳ್ಳೆಯ ರೀಸನ್ಸ್ ಸಿಗ್ತಾ ಹೋಗುತ್ತೆ. ಅದ್ರಲ್ಲೂ ನವರಾತ್ರಿ ಅನ್ನೋದು, ಇದು ರೆಕಾರ್ಡಿಂಗ್ ಆಗ್ತಾ ಇದೆ. ಓಕೆ, ಆಗ್ತಿದೆ ಅಲ್ವಾ? ಎಸ್, ಅಲ್ಲಿ ತೋರಿಸುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್. ಎಸ್, ಎಲ್ಲದಕ್ಕೂ ಕೂಡ ಒಂದೊಂದು ರೀಸನ್ಸ್ ಇರುತ್ತೆ ಅಲ್ವಾ? ಸೊ ಈಗ ಎಲ್ಲಾ ರೀತಿಯ ಬಣ್ಣಗಳನ್ನ ನಾವು ಹಾಕೊಳ್ತಾ ಬರ್ತಾ ಇದ್ದಾಗ ಅದರ ಜೊತೆಗೆ ಇಟ್ ಆಕ್ಟ್ಸ್ ಲೈಕ್ ಅ ಕಲರ್ ಥೆರಪಿ ಅಲ್ವಾ? ಅದರ ಜೊತೆಗೆ ನಾವು ಮಂತ್ರಗಳನ್ನ ಕೂಡ ಹೇಳ್ಬಹುದು. ಸೊ ಇಫ್ ಯು ಸರ್ಚ್ ಇನ್ ಏನು ಓಕೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ಎಷ್ಟೊಂದು ಮಂತ್ರಗಳು ಸಿಗುತ್ತೆ. ನಾನು ಕೂಡ ನಿಮ್ಗೆ ಕೆಲವೊಂದು ಮಂತ್ರಗಳನ್ನ ಕೊಡ್ತೀನಿ. ಇದು ಮುಂಚೆನೆ ಕೊಡ್ಬೇಕಿತ್ತು, ನನ್ ಮಗಂಗೆ ಹುಷಾರಿರ್ಲಿಲ್ಲ. ಸೊ ನಂಗೆ ಒಂದು 3-4 days ಐ ವಾಸ್ ನಾಟ್ ಅಲೈನ್ಡ್ ವಿತ್ ಆಲ್ ದೀಸ್ ಥಿಂಗ್ಸ್. ಕಾನ್ಸಂಟ್ರೇಟ್ ಮಾಡಕ್ ಆಗ್ಲಿಲ್ಲ. ಫಸ್ಟ್ ಅಮಾವಾಸ್ಯೆ ದಿನಾನೇ ಕೊಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ಆಮೇಲೆ ನಾನು ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ. ಪ್ರತಿದಿನನೂ ಒಂದೊಂದು ಮಂತ್ರಗಳನ್ನ ಹೇಳ್ತಾ ನೀವು ಆಯಾ ದಿನಗಳಿಗೆ ಯಾರ್ಯಾರು ರಿಲೇಟೆಡ್ ಆಗಿರ್ತಾರೋ ಅದೇ ಅವತಾರಗಳನ್ನ ನೀವು ಪೂಜೆ ಮಾಡ್ತಾ ಬರಬಹುದು, ಉಪಾಸನೆ ಮಾಡ್ತಾ ಬರ್ಬೋದು, ಇಲ್ಲ ನೀವು ಮನಸ್ಸಿನಲ್ಲೇ ಕೂಡ ಆರಾಧನೆಯನ್ನ ಮಾಡಬಹುದು. ಆಯ್ತಾ? ಎವ್ರಿಥಿಂಗ್ ಇಸ್ ಸೇಮ್, ರಿಸಲ್ಟ್ ಇಸ್ ಅಂದ್ರೆ ಇಂಟೆನ್ಷನ್ ಏನು ಅದು ಇಂಪಾರ್ಟೆಂಟ್ ಆಗುತ್ತೆ. ಆಯ್ತಾ? ಸೊ ಪ್ರತಿದಿನನೂ ಒಂದೊಂದು ಅವತಾರಗಳನ್ನ ನಾವು ಪೂಜಿಸ್ತಾ ಬರೋಣ, ಆರಾಧಿಸ್ತಾ ಬರೋಣ. ಆಯ್ತಾ? ಅದೆಲ್ಲಾ ಮಂತ್ರಗಳನ್ನ ನಾನು ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ. ಲಿಸ್ಟ್ ಮಾಡ್ಬಿಟ್ಟು ನೀವು ಅದನ್ನ 108 times ಹೇಳ್ಬಹುದು. ಆಯ್ತಾ? 108 ಬಾರಿ, ಇಲ್ಲ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ 21 ಬಾರಿನಾದ್ರೂ ನೀವು ಆ ಮಂತ್ರಗಳನ್ನ ಹೇಳ್ತಾ ಆ ಒಂದು ಶಕ್ತಿಯ ಸ್ವರೂಪನ ನೀವು ಮನ್ಸಲ್ಲಿ ತಂದ್ಕೊಂಡು ಆರಾಧನೆ ಮಾಡಿ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಅದು ಒಂದು ಇಮೇಜ್ ಕೂಡ ನೀವು ಮುಂದೆ ಇಟ್ಕೊಂಡು ಫೋಟೋನಾದ್ರೂ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಸರ್ಚ್ ಮಾಡಿ ಅದನ್ನ ಮುಂದೆ ಇಟ್ಕೊಂಡು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಸ್ವರೂಪ ಯಾವ ದಿನ ಇದೆ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ನೀವು ಮಾಡ್ತಾ ಹೋಗ್ಬೋದು. ಆಯ್ತಾ? ಅಂಡ್ ದೆನ್ ಎಸ್, ಈಗ ಒಂದು ಮೆಡಿಟೇಷನ್ ಮಾಡೋಣ. ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ, ಕಣ್ಣುಗಳನ್ನ ಮುಚ್ಚಿ, ರಿಲ್ಯಾಕ್ಸ್. ರಿಲ್ಯಾಕ್ಸ್ your ಹೋಲ್ ಬಾಡಿ. ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡಿ. ಸ್ಟಾರ್ಟಿಂಗ್ ಫ್ರಮ್ ಯೋರ್ ಹೆಡ್, ನಿಮ್ಮ ನೆತ್ತಿಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ಹಣೆಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. 2 ಹುಬ್ಬುಗಳನ್ನ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಯೋರ್ ಐಸ್, ನಿಮ್ಮ ಕಣ್ಗಳನ್ನ ರಿಲ್ಯಾಕ್ಸ್ ಮಾಡಿ. ಕೆನ್ನೆಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಮೂಗು, ತುಟಿಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ 2 ಕಿವಿಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕುತ್ತಿಗೆ ಹಿಂಭಾಗ, 2 ಭುಜಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ 2 ಕೈಗಳನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ.
ನಿಮ್ಮ ಹೃದಯದ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ your ಚೆಸ್ಟ್, ಎದೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಹೊಟ್ಟೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ನಿಮ್ಮ ಹೊಟ್ಟೆಯ ಕೆಳಭಾಗವನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಬೆನ್ನು ಮಾಡಿ. ಸಂಪೂರ್ಣವಾಗಿ ನಿಮ್ಮ ಬೆನ್ನೆಲುಬು ರಿಲ್ಯಾಕ್ಸ್ ಆಗಲಿ. ನಿಮ್ಮ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡಿ. ಎರಡೂ ಕಾಲುಗಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಪಾದದವರೆಗೆ ನಿಮ್ಮ ಎರಡೂ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಇಡೀ ದೇಹದಲ್ಲಿ ಸಂಪೂರ್ಣವಾಗಿ ರಿಲ್ಯಾಕ್ಸೇಷನ್ ಫೀಲ್ ಮಾಡ್ತಾ ಬನ್ನಿ. ರಿಲ್ಯಾಕ್ಸ್. ಈ ನವರಾತ್ರಿಯ ದಿನ ನಾವು ದೇವಿಯನ್ನ ಆರಾಧಿಸೋಣ. ಶಕ್ತಿ ಸ್ವರೂಪಿಣಿ ಮಾತೆ ಚಾಮುಂಡೇಶ್ವರಿ, ದುರ್ಗಾದೇವಿ, ಮಾತೆ ಬ್ರಹ್ಮಚಾರಿಣಿ, ಚಂದ್ರಘಂಟ, ಮಾತೆ ಕೂಷ್ಮಾಂಡ ದೇವಿ, ಮಾತೆ ಸ್ಕಂದ ಮಾತಾ, ಮಾತೆ ಸಿದ್ಧಿದಾತ್ರಿ, ಮಹಾಗೌರಿ, ಮಾತೆ ಕಾಳರಾತ್ರಿ, ಕಾತ್ಯಾಯಿನಿ. ಶಕ್ತಿ ಸ್ವರೂಪಿಣಿಯಾದ ಚಾಮುಂಡೇಶ್ವರಿಯನ್ನ ನಿಮ್ಮ ಮನಸ್ಸಿನಲ್ಲಿ ನೆನಪು ಮಾಡಿಕೊಳ್ಳಿ. ಅವಳ ಕೈಯಲ್ಲಿರುವ ಆಯುಧಗಳನ್ನು ಕೂಡ ನೀವು ನೆನಪು ಮಾಡಿಕೊಳ್ಳಿ. ಶಂಖ, ಚಕ್ರ, ಗದೆ, ತ್ರಿಶೂಲ, ಖಡ್ಗ ಎಲ್ಲವನ್ನ ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಹುಲಿಯ ಮೇಲ್ಗಡೆ ವಿರಾಜಮಾನಳಾಗಿದ್ದಾಳೆ. ದೇವಿಯ ಈ ಸ್ವರೂಪವನ್ನ ವಿಜುವಲೈಸ್ ಮಾಡಿ. ರಿಲ್ಯಾಕ್ಸ್. ನಿಮ್ಮ ಮುಂದೆ ದೇವಿಯ ಈ ರೂಪ ದೇವಿಯ ರೂಪವನ್ನ ನೋಡ್ತಾ ನಿಮ್ಮ ಮೇಲ್ಗಡೆ, ನಿಮ್ಮ ತಲೆಯ ನೆತ್ತಿಯ ಮೇಲ್ಗಡೆಯಿಂದ ಒಂದು ಬೆಳಕಿನ ಕಿರಣ ನಿಮ್ಮ ಇಡೀ ದೇಹವನ್ನ ಪ್ರವೇಶ ಮಾಡುತ್ತೆ. ಎಲ್ಲಾ ಚಕ್ರಗಳನ್ನು ಕೂಡ ಕವರ್ ಮಾಡ್ತಾ ನಿಮ್ಮ ಇಡೀ ದೇಹವನ್ನು ಪ್ರವೇಶ ಮಾಡುತ್ತೆ. ದೇವಿಯನ್ನ ನಿಮ್ಮ ಮುಂದೆ ನೆನಪು ಮಾಡ್ಕೊಳ್ತಾ ಆ ಭಕ್ತಿ ಭಾವವನ್ನ ನಿಮ್ಮ ಮನಸ್ಸಿನಲ್ಲಿ ಫೀಲ್ ಮಾಡ್ತಾ ಹೈಯರ್ ಕಾನ್ಶಿಯಸ್ನೆಸ್ ನಿಮ್ಮ ನೆತ್ತಿಯಿಂದ ತುಂಬಾ ಮೇಲ್ಗಡೆ ನೇರವಾಗಿ ಆಕಾಶದಲ್ಲಿ ಒಂದು ಬಿಂದು ಸೂರ್ಯನ ಥರ
ಹೊಳಿತಾ ಇದೆ. ಅಲ್ಲಿಂದ ಒಂದು ಬೆಳಕಿನ ಕಿರಣ, ಬಿಳಿಯ ಬಣ್ಣದ ಬೆಳಕಿನ ಕಿರಣ ನಿಮ್ಮ ಕಡೆಗೆ ಬರ್ತಾ ಇದೆ. ನಿಮ್ಮ ನೆತ್ತಿಯನ್ನ ಪ್ರವೇಶ ಮಾಡ್ತಾ ಇದೆ. ನಿಮ್ಮ ಬ್ರಹ್ಮರಂಧ್ರವನ್ನ ಪ್ರವೇಶ ಮಾಡ್ತಾ ಇದೆ. ರಿಲ್ಯಾಕ್ಸ್. It entered into your crown chakra. ನಿಮ್ಮ ನೆತ್ತಿಯ ಭಾಗವನ್ನ ಅದು ಎಂಟರ್ ಆಗ್ತಾ ಇದೆ. ಸಹಸ್ರಾರ ಚಕ್ರಕ್ಕೆ ಅದು ಎಂಟರ್ ಆಗ್ತಾ ಇದೆ. ಅಲ್ಲಿ ಒಂದು ಬಾಲ್ ರೀತಿಯ ಸ್ಟ್ರಕ್ಚರ್. ಈಗ ನಿಮ್ಮ ದೇಹವನ್ನ ನೆತ್ತಿಯ ಭಾಗದಿಂದ ಪ್ರವೇಶ ಮಾಡಿದಂತಹ ಬೆಳಕು, ಬಿಳಿಯ ಬಣ್ಣದ ಬೆಳಕು ಸಹಸ್ರಾರ ಚಕ್ರವನ್ನು ಪ್ರವೇಶ ಮಾಡ್ತಾ ನಿಮ್ಮ ನೆತ್ತಿಯ ಭಾಗ ಎನರ್ಜೈಸ್ ಆಗ್ತಾ ಇದೆ. ನಿಮ್ಮ ಪೂರ್ತಿ ಗಮನ ನಿಮ್ಮ ನೆತ್ತಿಯ ಭಾಗದಲ್ಲಿರಲಿ. ರಿಲ್ಯಾಕ್ಸ್. ಈ ಒಂದು ಬೆಳಕಿನ ಶಕ್ತಿ ನಿಮ್ಮ ನೆತ್ತಿಯ ಭಾಗವನ್ನು ಪ್ರವೇಶ ಮಾಡಿ ನಿಮ್ಮ ಸಹಸ್ರಾರ ಚಕ್ರದಿಂದ ಹಾಗೇ ಕೆಳಗಿಳಿದು ಬರ್ತಾ ಇದೆ. ನಿಮ್ಮ ಹಣೆಯ ಭಾಗದ ಹತ್ತಿರ ಇರುವ ಆಜ್ಞಾ ಚಕ್ರ, ಥರ್ಡ್ ಐ ಚಕ್ರ. ಈ ಒಂದು ಭಾಗಕ್ಕೆ ಈ ಬೆಳಕಿನ ಕಿರಣ ಹರಿದು ಬರ್ತಾ ಇದೆ. ನಿಮ್ಮ ಹಣೆಯ ಭಾಗದ ಹತ್ತಿರ ಇರುವ ಥರ್ಡ್ ಐ ಚಕ್ರ, ಆಜ್ಞಾ ಚಕ್ರ. ನಿಮ್ಮ ಗಮನವನ್ನ ಇಲ್ಲಿ ಕೇಂದ್ರೀಕರಿಸಿ. ರಿಲ್ಯಾಕ್ಸ್. ನಿಮ್ಮ ಎರಡು ಹುಬ್ಬುಗಳ ಮಧ್ಯೆ ಇರುವಂತಹ ಭಾಗ, ಇಲ್ಲಿ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ. ಅದೇ ರೀತಿ ಈ ಬೆಳಕಿನ ಕಿರಣ ಮತ್ತೆ ಒಳಗಡೆ ಬರ್ತಾ ಇದೆ, ಕೆಳಗಿಳಿದು ಬರ್ತಾ ಇದೆ. ನಿಮ್ಮ ಕುತ್ತಿಗೆಯ ಭಾಗಕ್ಕೆ ಬರ್ತಾ ಇದೆ. ನಿಮ್ಮ ಗಂಟಲು, ನಿಮ್ಮ ಧ್ವನಿ ಪೆಟ್ಟಿಗೆ ಇರುವಂತಹ ಜಾಗದಲ್ಲಿ ಥ್ರೋಟ್ ಚಕ್ರ, ವಿಶುದ್ಧಿ ಚಕ್ರ. ಈ ಒಂದು ಬೆಳಕಿನ ಕಿರಣ ಈ ವಿಶುದ್ಧಿ ಚಕ್ರವನ್ನ ಪ್ರವೇಶ ಮಾಡ್ತಾ ಇದೆ. ಒಂದು ಸ್ಟ್ರೈಟ್ ಲೈನ್, ಒಂದು ಕಡ್ಡಿಯ ರೀತಿಯಲ್ಲಿ ಈ ಬೆಳಕಿನ ಕಿರಣವನ್ನ ನೀವು ವಿಜುವಲೈಸ್ ಮಾಡ್ತಾ ಬನ್ನಿ. ಒಂದೇ ಲೈನ್ ಅಲ್ಲಿ ಒಂದು ನೇರವಾಗಿರುವಂತಹ ಬೆಳಕಿನ ಕಿರಣ. ಮತ್ತೆ ಈ ಬೆಳಕಿನ ಕಿರಣ ನೇರವಾಗಿ ಕೆಳಗಿಳಿದು ಬಂದು ನಿಮ್ಮ ಹೃದಯದ ಭಾಗದಲ್ಲಿರುವಂತಹ ಹಾರ್ಟ್ ಚಕ್ರ, ಅನಾಹತ ಚಕ್ರ, ಈ ಚಕ್ರವನ್ನು ಪ್ರವೇಶ ಮಾಡ್ತಾ ಇದೆ. ನಿಮ್ಮ ಹೃದಯದ ಭಾಗದಲ್ಲಿರುವಂತಹ ಅನಾಹತ ಚಕ್ರ, ಹಾರ್ಟ್ ಚಕ್ರಕ್ಕೆ ಈ ಒಂದು ಬೆಳಕಿನ ಕಿರಣ ನೇರವಾಗಿ ಬಂದು ಇಳಿತಾ ಇದೆ. Your heart chakra is energizing. ಅದೇ ರೀತಿ ಮತ್ತೊಮ್ಮೆ ನಿಧಾನವಾಗಿ ಕೆಳಗಿಳಿತಾ ಮಣಿಪುರ ಚಕ್ರ, ನಿಮ್ಮ ಹೊಕ್ಕುಳದಿಂದ 2 ಇಂಚ್ ಮೇಲ್ಗಡೆ, ನಿಮ್ಮ ಹೃದಯದ ಭಾಗದಿಂದ 2 ಇಂಚ್ ಕೆಳಗಡೆ, in the region of diaphragm, you can visualize Manipura chakra. ನಿಮ್ಮ ಹೊಕ್ಕುಳದಿಂದ 2 ಇಂಚ್ ಮೇಲ್ಗಡೆ ಬಂದ್ರೆ ಮಣಿಪುರ ಚಕ್ರವನ್ನ ವಿಜುವಲೈಸ್ ಮಾಡಿ.
ಸೋಲಾರ್ ಪ್ಲೆಕ್ಸಸ್ ಚಕ್ರ. ದಿಸ್ ಇಸ್ ಎನರ್ಜೈಸಿಂಗ್. ಈ ಒಂದು ಬೆಳಕಿನ ಕಿರಣ ಮಣಿಪುರ ಚಕ್ರವನ್ನು ಪ್ರವೇಶ ಮಾಡಿದ ಹಾಗೆ ಈ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಗಮನವನ್ನ ಅಲ್ಲಿ ಕೇಂದ್ರೀಕರಿಸಿ ಹೃದಯದಿಂದ 2 ಇಂಚು ಕೆಳಗಡೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ ಈ ಬೆಳಕಿನ ಕಿರಣ ಮಣಿಪುರ ಚಕ್ರವನ್ನ ಆಕ್ಟಿವೇಟ್ ಮಾಡ್ತಾ ಇದೆ. ಅದೇ ರೀತಿ ಮತ್ತೊಮ್ಮೆ ಕೆಳಗಡೆ ಬನ್ನಿ. ಈ ಒಂದು ಬೆಳಕಿನ ಕಿರಣ ನೇರವಾಗಿ ಮತ್ತೆ ಕೆಳಗಡೆ ಬರ್ತಾ ಸ್ವಾದಿಷ್ಠಾನ ಚಕ್ರವನ್ನ ಪ್ರವೇಶ ಮಾಡ್ತಾ ಇದೆ. ಸ್ಯಾಕ್ರಲ್ ಚಕ್ರ, ಸ್ವಾದಿಷ್ಠಾನ ಚಕ್ರವನ್ನು ಈ ಬೆಳಕಿನ ಕಿರಣ ಪ್ರವೇಶ ಮಾಡ್ತಾ ಇದೆ. ಸ್ವಾದಿಷ್ಠಾನ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಹೊಕ್ಕುಳ ನಾಭಿಯಿಂದ 2 ಇಂಚು ಕೆಳಗಡೆ ಸ್ವಾದಿಷ್ಠಾನ ಚಕ್ರ ಸಂಪೂರ್ಣವಾಗಿ ಈ ಬೆಳಕಿನ ಕಿರಣದಲ್ಲಿ ಮಿಂದು ಹೋಗಿ ಆಕ್ಟಿವೇಟ್ ಆಗ್ತಾ ಇದೆ, ಎನರ್ಜೈಸ್ ಆಗ್ತಾ ಇದೆ. ನಿಮ್ಮ ಗಮನವನ್ನ ಇಲ್ಲಿ ಬಹಳಷ್ಟು ಕಾಲ ಕೇಂದ್ರೀಕರಣ ಮಾಡಿ. ರಿಲ್ಯಾಕ್ಸ್. ಸ್ವಾದಿಷ್ಠಾನ ಚಕ್ರ ನಿಮ್ಮ ಗರ್ಭಾಶಯ ಇರುವಂತಹ ಚಕ್ರ. ಅದರ ಸುತ್ತಮುತ್ತ ಕಿಡ್ನಿ, ಇಂಟೆಸ್ಟೈನ್, ಈ ಎಲ್ಲದನ್ನ ಹಾಗೆ ವಿಜುವಲೈಸ್ ಮಾಡ್ತಾ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಪೂರ್ಣವಾಗಿ ನಿಮ್ಮ ನಮನವನ್ನ ಸಲ್ಲಿಸ್ತಾ ಆ ದೇವಿಯ ಶಕ್ತಿಯನ್ನ ನಿಮ್ಮ ಮುಂದೆ ವಿಜುವಲೈಸ್ ಮಾಡ್ತಾ ಈ ಸ್ವಾದಿಷ್ಠಾನ ಚಕ್ರದ ಮಹತ್ವವನ್ನ ಮತ್ತೊಮ್ಮೆ ನಿಮ್ಮ ಮನಸ್ಸಿಗೆ ತಂದುಕೊಳ್ತಾ ದಿಸ್ ಇಸ್ ಫಾರ್ ಕ್ರಿಯೇಷನ್, ಕ್ರಿಯೇಟಿವಿಟಿ, ಇಂಟ್ಯೂಷನ್, ಇಂಟಿಮೆಸಿ. ನಿಮ್ಮ ಸ್ವಾದಿಷ್ಠಾನ ಚಕ್ರ ಸೃಷ್ಟಿಯ ಮುನ್ನಡೆಯುವಿಕೆಗೆ ಸಹಾಯ ಮಾಡುವಂತಹ ಚಕ್ರ. ಸಿದ್ಧಿದಾತ್ರಿ, ಚಾಮುಂಡೇಶ್ವರಿ ದೇವಿ, ಸ್ಕಂದ ಮಾತ, ಅವಳನ್ನ ಪೂರ್ತಿಯಾಗಿ ನೆನಪಿಸ್ಕೊತ ಅವಳ ಆಶೀರ್ವಾದವನ್ನ ಪಡ್ಕೊಳ್ತಾ ಸ್ವಾದಿಷ್ಠಾನ ಚಕ್ರವನ್ನ ಆಕ್ಟಿವೇಟ್ ಮಾಡ್ತಾ ಇದ್ದೀರಾ, ಎನರ್ಜೈಸ್ ಮಾಡ್ತಾ ಇದ್ದೀರಾ. ಅಲ್ಲಿರುವಂತಹ ಶಕ್ತಿಯನ್ನ ನೀವು ಸಂಪೂರ್ಣವಾಗಿ ಫೀಲ್ ಮಾಡ್ತಾ ಇದ್ದೀರಾ. ಪ್ಲಾನಿಂಗ್ ಮಾಡ್ತಾ ಇರೋರು ಅಲ್ಲಿ ಒಂದು ಬೆಳಕಿನ ಕಿರಣ ಒಂದು ದೀಪವನ್ನ ಹತ್ತಿಸಿದೆ, ಒಂದು ಜ್ಯೋತಿಯನ್ನ ಬೆಳಗಿಸಿದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ಗರ್ಭ ಜ್ಯೋತಿಯನ್ನ ನಿಮ್ಮ ಗರ್ಭದಲ್ಲಿ ವಿಜುವಲೈಸ್ ಮಾಡ್ತಾ ಅಲ್ಲಿರುವಂತಹ ಶಕ್ತಿಯನ್ನ ಫೀಲ್ ಮಾಡಿ. ನಿಮ್ಮ ಗರ್ಭಾಶಯ ಸಂಪೂರ್ಣವಾಗಿ ಆರೋಗ್ಯವಾಗಿರುವುದನ್ನು ಫೀಲ್ ಮಾಡಿ. ಅದೇ ರೀತಿ ಯಾರೆಲ್ಲ ಗರ್ಭಿಣಿಯರಿದ್ದೀರೋ ಅವರ ನಿಮ್ಮ ಮಗುವನ್ನ ಫೀಲ್ ಮಾಡಿ. ಈ ಜಾಗದಲ್ಲಿರುವಂತಹ ನಿಮ್ಮ ಮಗು ನಿಮ್ಮ ಇಡೀ ದೇಹ ಆ ಮಗುವಿನ ಡೆವಲಪ್ಮೆಂಟ್, ಬೆಳವಣಿಗೆಗೆ ಸಹಾಯ ಮಾಡ್ತಾ ಇದೆ. ಮಗುವಿನ ಸುತ್ತ ಆಗ್ತಾ ಇರುವಂತಹ ಬ್ಲಡ್ ಫ್ಲೋ, ರಕ್ತ ಸಂಚಲನವನ್ನ ವಿಜುವಲೈಸ್ ಮಾಡಿ. ಎಲ್ಲರೂ, ಪ್ರತಿಯೊಬ್ಬರೂ ಕೂಡ ಗರ್ಭಾಶಯದ ಸುತ್ತ ಆಗ್ತಾ ಇರುವಂತಹ ರಕ್ತ ಸಂಚಲನವನ್ನ
ವಿಜುವಲೈಸ್ ಮಾಡಿ. ನಿಮ್ಮ ಇಡೀ ಗರ್ಭಾಶಯ ಸಂಪೂರ್ಣವಾಗಿ ಆರೋಗ್ಯವಾಗಿರೋದನ್ನ ಫೀಲ್ ಮಾಡಿ. ಅಲ್ಲಿರುವ ಶಕ್ತಿ, ಸಾಮರ್ಥ್ಯಕ್ಕೆ ಸಂಪೂರ್ಣವಾಗಿ ನಮನವನ್ನ ಸಲ್ಲಿಸಿ, ಕೃತಜ್ಞತೆಗಳನ್ನ ಸಲ್ಲಿಸಿ. ರಿಲ್ಯಾಕ್ಸ್. ನಿಮ್ಮ ಗಮನ ಸಂಪೂರ್ಣವಾಗಿ ಸ್ವಾದಿಷ್ಟಾನ ಚಕ್ರದ ಮೇಲೆ ಇರಲಿ. ರಿಲ್ಯಾಕ್ಸ್. ಅದೇ ರೀತಿ ಬ್ಯಾಕ್ಗ್ರೌಂಡ್ ಅಲ್ಲಿ ಪ್ಲೇ ಆಗ್ತಾ ಇರುವಂತಹ ಮ್ಯೂಸಿಕ್ನ ಕೇಳಿಸ್ಕೊಳ್ಳಿ. ಸ್ವಲ್ಪ ಹೊತ್ತಿನ ಕಾಲ ಈ ಮ್ಯೂಸಿಕ್ನ ತರಂಗಗಳು, ಈ ಸಂಗೀತದ ತರಂಗಗಳು ನಿಮ್ಮ ಸ್ವಾದಿಷ್ಟಾನ ಚಕ್ರಕ್ಕೆ ಹರಿದು ಹೋಗೋಕೆ ಬಿಡಿ. ನಿಮ್ಮ ಸ್ವಾದಿಷ್ಟಾನ ಚಕ್ರ ಈ ಒಂದು ಸಂಗೀತವನ್ನು ಕೇಳಿಸ್ಕೊಳ್ತಾ ಹಾಗೆ ಮಿಂದು ಹೋಗೋದಕ್ಕೆ ಬಿಡಿ. Your Swadhisthana chakra is getting energized. ಅಲ್ಲಿದ್ದಂತಹ ಎಲ್ಲ ತೊಂದರೆಗಳು ನಿವಾರಣೆಯಾಗಿ ಸಂಪೂರ್ಣವಾಗಿ ಆರೋಗ್ಯವಾಗ್ತಾ ಇದೆ. ಒಂದು ಹೊಸ ಚೈತನ್ಯ ಸ್ವಾದಿಷ್ಟಾನ ಚಕ್ರಕ್ಕೆ ಬರ್ತಾ ಇದೆ. ನಿಮ್ಮ ದೇಹದಲ್ಲಿರುವ ಈ ಒಂದು ಭಾಗ ಸಂಪೂರ್ಣವಾಗಿ ಒಂದು ಹೊಸ ಜೀವಕ್ಕೆ ಜನ್ಮ ಕೊಡಲು ಸಂಪೂರ್ಣವಾಗಿ ಸನ್ನದ್ಧವಾಗ್ತಾ ಇದೆ. ನಿಮ್ಮ ಒಳ ಮನಸ್ಸಿನಿಂದ ಈ ಭಾಗವನ್ನ ಸಂಪೂರ್ಣವಾಗಿ ಆರೋಗ್ಯವಾಗಿರುವಂತೆ ವಿಜುವಲೈಸ್ ಮಾಡ್ತಾ ಬನ್ನಿ. ಶಕ್ತಿ ಸ್ವರೂಪಿಣಿ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದವನ್ನ ಈ ಜಾಗಕ್ಕೆ ಕಳಿಸಿ. ಅದೇ ರೀತಿ ಈ ಬೆಳಕಿನ ಕಿರಣ ಮತ್ತೊಮ್ಮೆ ಕೆಳಗಡೆ ಬರ್ತಾ ಇದೆ. ಬಿಳಿಯ ಬಣ್ಣದ ಬೆಳಕಿನ ಕಿರಣ ನೇರವಾಗಿ ನಿಮ್ಮ ರೂಟ್ ಚಕ್ರವನ್ನ ತಲುಪ್ತಾ ಇದೆ. ನಿಮ್ಮ ಮೂಲಾಧಾರ ಚಕ್ರ. ಈ ಒಂದು ಚಕ್ರವನ್ನ ವಿಜುವಲೈಸ್ ಮಾಡ್ತಾ ನಿಮ್ಮ ಮೂಲಾಧಾರ ಚಕ್ರಕ್ಕೆ ಈ ಬೆಳಕಿನ ಕಿರಣ ತಲುಪಿ ಎನರ್ಜೈಸ್ ಮಾಡ್ತಾ ಇದೆ, ಶಕ್ತಿಯುತವಾಗಿಸ್ತಾ ಇದೆ, ಸಮರ್ಥವನ್ನಾಗಿಸ್ತಾ ಇದೆ. ಯಾರೆಲ್ಲ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ಸಂಬಂಧಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ, ರೂಟ್ ಚಕ್ರದ ಮೇಲೆ ಜಾಸ್ತಿ ಹೊತ್ತು ನಿಮ್ಮ ಗಮನವನ್ನು ಹರಿಸಿ. Relax. Your root chakra is energizing. Relax. ಈಗ ಅದೇ ರೀತಿ ಈ ಬೆಳಕಿನ ಕಿರಣ ಮತ್ತೊಮ್ಮೆ ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಕವರ್ ಮಾಡಿರುವಂತಹ ಈ ಬೆಳಕಿನ ಕಿರಣ ನೇರವಾಗಿ ಭೂಮಿಯ ಅಂತರಾಳಕ್ಕೆ ತಲುಪ್ತಾ ಇದೆ.
ಅಲ್ಲಿರುವಂತಹ ಚಕ್ರ ಭೂಮಾತೆಯ ಅಂತರಾಳದಲ್ಲಿರುವಂತಹ ಚಕ್ರಕ್ಕೆ ಈ ಒಂದು ಬೆಳಕಿನ ಕಿರಣ ತಲುಪ್ತಾ ಇದೆ. ಭೂಮಿ ತಾಯಿಯನ್ನ, ಅವಳ ಹೃದಯವನ್ನ ಮುಟ್ಟಿ ಮತ್ತೆ ಅದು ವಾಪಸ್ ಬರ್ತಾ ಇದೆ. ಮತ್ತೊಮ್ಮೆ ಅದು ವಾಪಸ್ ಬರ್ತಾ ಇದೆ. ಭೂಮಿ ತಾಯಿಯ ಅಂತರಾಳವನ್ನ ಮುಟ್ಟಿ ಮತ್ತೆ ಇದೇ ಬೆಳಕಿನ ಕಿರಣ ವಾಪಸ್ ಬರ್ತಾ ಇದೆ, ಲೈಕ್ ಅ ರಿಫ್ಲೆಕ್ಷನ್. ಮತ್ತೆ ನಿಮ್ಮ ರೂಟ್ ಚಕ್ರವನ್ನ ಪ್ರವೇಶ ಮಾಡ್ತಾ ಇದೆ. ಅಲ್ಲಿಂದ ಆರೋಹಣ. ಈ ರೂಟ್ ಚಕ್ರದಿಂದ ಮತ್ತೊಮ್ಮೆ ನಿಮ್ಮ ಸ್ವಾದಿಷ್ಠಾನ ಚಕ್ರವನ್ನ ಪ್ರವೇಶ ಮಾಡ್ತಾ ಇದೆ. ಮಣಿಪುರ ಚಕ್ರವನ್ನ ಪ್ರವೇಶ ಮಾಡ್ತಾ ಇದೆ. ಅನಾಹತ ಚಕ್ರವನ್ನು ಪ್ರವೇಶ ಮಾಡ್ತಾ ಇದೆ. ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ. ಇದೇ ರೀತಿ ನಿಮ್ಮ ಇಡೀ ದೇಹದ ಎಲ್ಲಾ ಚಕ್ರಗಳನ್ನ ಕೆಳಗಿನಿಂದ ಮೇಲ್ಗಡೆ ಮತ್ತೊಮ್ಮೆ ಎನರ್ಜೈಸ್ ಮಾಡ್ತಾ ನಿಮ್ಮ ನೆತ್ತಿಯಿಂದ ಮತ್ತೆ ಆಚೆ ಬರ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ, ಪೂರ್ತಿ ಮೇಲ್ಗಡೆ ಆಕಾಶದ ಕಡೆಗೆ ಹೋಗಿ ಸೂರ್ಯನಂತ ಬೆಳಕಿನ ಬಿಂದುವಿನ ಕಡೆಗೆ ಮತ್ತೆ ಹೋಗ್ತಾ ಇದೆ. ಮತ್ತೆ ಅಲ್ಲಿಂದ ಒಂದು ರಿಫ್ಲೆಕ್ಷನ್ ರೀತಿಯಲ್ಲಿ ಮತ್ತೆ ಅದೇ ರೀತಿಯಾದ ಬೆಳಕಿನ ಕಿರಣ ಮತ್ತೊಮ್ಮೆ ಬರ್ತಾ ಇದೆ. ನಿಮ್ಮ ನೆತ್ತಿಯ ಭಾಗದಿಂದ ಪ್ರವೇಶ ಮಾಡ್ತಾ, ಹಣೆಯ ಭಾಗದಿಂದ ಪ್ರವೇಶ ಮಾಡ್ತಾ, ಗಂಟಲಿನ ಭಾಗದಿಂದ ಪ್ರವೇಶ ಮಾಡ್ತಾ, ಹೃದಯದ ಭಾಗವನ್ನು ಪ್ರವೇಶ ಮಾಡ್ತಾ, ಹೃದಯದ ಕೆಳಗಡೆ ಮಣಿಪುರ ಚಕ್ರವನ್ನ ಪ್ರವೇಶ ಮಾಡ್ತಾ, ನಿಮ್ಮ ಸ್ವಾದಿಷ್ಠಾನ ಚಕ್ರವನ್ನ ಪ್ರವೇಶ ಮಾಡ್ತಾ, ಮೂಲಾಧಾರವನ್ನ ಚಕ್ರವನ್ನ ಪ್ರವೇಶ ಮಾಡ್ತಾ, ಮತ್ತೊಮ್ಮೆ ಕೆಳಗಡೆ ಸಂಪೂರ್ಣವಾಗಿ ಭೂಮಿ ತಾಯಿಯ ಕಡೆಗೆ ಹೋಗ್ತಾ ಇದೆ. ಅವಳ ಅಂತರಾಳವನ್ನ, ಹೃದಯದ ಭಾಗವನ್ನ ಮುಟ್ಟಿ ಮತ್ತೆ ವಾಪಸ್ ಬರ್ತಾ ಇದೆ ನಿಮ್ಮ ಕಡೆಗೆ. ನೇರವಾದ ಬೆಳಕಿನ ಕಿರಣ ಮತ್ತೊಮ್ಮೆ ನಿಮ್ಮ ರೂಟ್ ಚಕ್ರ, ಮೂಲಾಧಾರ ಚಕ್ರವನ್ನ ಪ್ರವೇಶ ಮಾಡ್ತಾ ಇದೆ. ನೀವು ಕುಳಿತುಕೊಂಡಿರುವಂತಹ ಜಾಗದಿಂದ ಮೇಲ್ಗಡೆ ಬರ್ತಾ ನಿಮ್ಮ ಗರ್ಭಾಶಯದ ಭಾಗವನ್ನ ಕವರ್ ಮಾಡ್ತಾ ಇದೆ. ಮತ್ತೊಮ್ಮೆ ಮೇಲ್ಗಡೆ ಹೋಗ್ತಾ ಮಣಿಪುರ ಚಕ್ರವನ್ನ ಪ್ರವೇಶ ಮಾಡ್ತಾ ಇದೆ. ಅನಾಹತ ಚಕ್ರವನ್ನ, ಹೃದಯದ ಭಾಗವನ್ನ ಪ್ರವೇಶ ಮಾಡ್ತಾ ಇದೆ. ಗಂಟಲಿನ ಭಾಗವನ್ನ, ಥ್ರೋಟ್ ಚಕ್ರ ಪ್ರವೇಶ ಮಾಡ್ತಾ ಇದೆ. ಆಜ್ಞಾ ಚಕ್ರ ನಿಮ್ಮ ಹಣೆಯ ಭಾಗವನ್ನ ಪ್ರವೇಶ ಮಾಡ್ತಾ ಇದೆ. ಮತ್ತೊಮ್ಮೆ ನಿಮ್ಮ ನೆತ್ತಿಯ ಭಾಗವನ್ನ ಪ್ರವೇಶ ಮಾಡಿ ಅಲ್ಲಿಂದ ಆಚೆ ಹೋಗ್ತಾ ಇದೆ. ನೇರವಾಗಿ ಆ ನೇರವಾದ ಬೆಳಕಿನ ಕಿರಣ ಮತ್ತೊಮ್ಮೆ ತಾನು ಬಂದಂತಹ ಮೂಲ ಜಾಗಕ್ಕೆ ಹೋಗಿ ಸೇರ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಿಮ್ಮ ಇಡೀ ದೇಹದಲ್ಲಿ ಆಗಿರುವಂತಹ ಚೇಂಜಸ್, ಬದಲಾವಣೆಗಳನ್ನ ಗಮನಿಸಿ. ನಿಮ್ಮ ಮುಂದೆ ತಾಯಿ ಚಾಮುಂಡೇಶ್ವರಿಯ ಮೂರ್ತಿ ಅಥವಾ ಫೋಟೋ, ಇದನ್ನ ಮತ್ತೊಮ್ಮೆ ವಿಜುವಲೈಸ್ ಮಾಡ್ತಾ, ಆ ಚಾಮುಂಡೇಶ್ವರಿ ದೇವಿಯಿಂದ ಎಷ್ಟೋ ಅವತಾರಗಳು ಚಿಕ್ಕ ಚಿಕ್ಕ ಕಣಗಳ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ. ಚಿಕ್ಕ ಚಿಕ್ಕ ಮಿಂಚಿನ ಕಣಗಳ ರೀತಿಯಲ್ಲಿ ಚಾಮುಂಡೇಶ್ವರಿಯ ಎಲ್ಲ ಅವತಾರಗಳು ತುಂಬಾ ಚಿಕ್ಕ ಚಿಕ್ಕ ಮೂರ್ತಿಗಳ ರೂಪದಲ್ಲಿ, ಚಿಕ್ಕ ಚಿಕ್ಕ ಬೆಳಕಿನ ಕಿರಣಗಳ ಮಿಂಚಿನ ರೂಪದಲ್ಲಿ ಆಚೆ ಬರ್ತಾ ಇದೆ. ನಿಮ್ಮ ಇಡೀ ದೇಹದ ಮೇಲೆ ಮಿಂಚಿನ ಸಿಂಚನ, ಆ ಮಿಂಚು ನಿಮ್ಮ ಇಡೀ ದೇಹದ ಮೇಲೆ ಬೀಳ್ತಾ ಇದೆ. ನಿಮ್ಮ ಸ್ಕಿನ್ ಸಂಪೂರ್ಣವಾಗಿ ಈ ಮಿಂಚಿನಿಂದ ಆವೃತವಾಗಿದೆ. ಈ ಎಲ್ಲಾ ಮಿಂಚಿನ ಕಣಕಣಗಳಲ್ಲಿಯೂ ದೇವಿಯನ್ನ ನೀವು ವಿಜುವಲೈಸ್ ಮಾಡಿ. ಸಂಪೂರ್ಣವಾಗಿ ನಿಮ್ಮ ದೇಹದ ಮೇಲೆ ಈ ಮಿಂಚಿನ ಕಣಗಳನ್ನ ವಿಜುವಲೈಸ್ ಮಾಡಿ. ನಿಮ್ಮ ಇಡೀ ದೇಹದ ಹೊರಗಿನ ಭಾಗ, ಚರ್ಮದ ಹೊರಗಿನ ಭಾಗ ಸಂಪೂರ್ಣವಾಗಿ ಈ ಮಿಂಚಿನಿಂದ ಆವೃತವಾಗಿದೆ. ಈ ಮಿಂಚು ನಿಮ್ಮ
ದೇಹದ ಒಳಗಡೆ ಪ್ರವೇಶ ಮಾಡ್ತಾ ಇದೆ. ನಿಮ್ಮ ಇಡೀ ದೇಹದಲ್ಲಿ ಮಿಂಚಿನ ಸಂಚಲನ ಆಗ್ತಾ ಇದೆ. ಈ ಎಲ್ಲಾ ಮಿಂಚಿನ ಅಂಶಗಳಲ್ಲಿ ದೇವಿಯ ಅಂಶವನ್ನ ನಿಮ್ಮ ದೇಹ ಪ್ರವೇಶ ಮಾಡ್ತಾ ಇರೋ ಹಾಗೆ ವಿಜುವಲೈಸ್ ಮಾಡ್ತಾ ಬನ್ನಿ. ದೇಹದ ಒಳಗಿನ ಅಂಗಾಂಗಗಳನ್ನು ಕೂಡ ಈ ಮಿಂಚು ಪ್ರವೇಶ ಮಾಡ್ತಾ ಇದೆ. ಪ್ರತಿಯೊಬ್ಬರು ಎಲ್ಲಿ ನಿಮಗೆ ನೋವು ತೊಂದರೆಗಳು ಉಂಟಾಗ್ತಾ ಇದೆಯೋ ಆ ಭಾಗಗಳಿಗೆ ಈ ಮಿಂಚಿನ ಸಂಚಾರವನ್ನ ಫೀಲ್ ಮಾಡಿ. ದೇಹದ ಯಾವುದಾದರೂ ಭಾಗದಲ್ಲಿ ನೋವು, ತುರಿಕೆ ಅಥವಾ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇದ್ರೆ ಆ ಭಾಗಕ್ಕೆ ಈ ಮಿಂಚಿನ ಸಂಚಲನವನ್ನ ಫೀಲ್ ಮಾಡ್ತಾ ಬನ್ನಿ. ಶಕ್ತಿಯ ಪ್ರವಾಹ ಈ ಭಾಗಕ್ಕೆ ಆಗ್ತಾ ಇರೋದನ್ನ ಹಾಗೆ ವಿಜುವಲೈಸ್ ಮಾಡ್ತಾ ಅಲ್ಲಿರುವಂತಹ ನೋವು ನಿಧಾನವಾಗಿ ಕಡಿಮೆ ಆಗ್ತಾ ಇರೋದನ್ನ ವಿಜುವಲೈಸ್ ಮಾಡಿ. ಯಾವ ಭಾಗದಲ್ಲಿ ನಿಮಗೆ ತೊಂದರೆ ಆಗ್ತಾ ಇದೆ, ಯಾವ ಕಾರಣಕ್ಕಾಗಿ ನೀವು ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದೀರಾ, ಈ ಒಂದು ಮಿಂಚಿನ ಕಿರಣ ಔಷಧಿಯ ರೂಪದಲ್ಲಿ ಆ ಭಾಗವನ್ನ ಪ್ರವೇಶ ಮಾಡಿ ಅಲ್ಲಿರುವ ಎಲ್ಲ ಗಾಯಗಳನ್ನ, ನೋವುಗಳನ್ನ, ತೊಂದರೆಗಳನ್ನ ನಿವಾರಣೆ ಮಾಡ್ತಾ ಇದೆ. ಚಿಕ್ಕ ವಿಷಯಗಳಿಂದ ಹಿಡಿದು ದೊಡ್ಡ ತೊಂದರೆಗಳವರೆಗೂ ಎಲ್ಲಾ ತೊಂದರೆಗಳನ್ನ ನಿವಾರಣೆ ಮಾಡ್ತಾ ಇದೆ. ರಿಲ್ಯಾಕ್ಸ್. ಈ ಮಿಂಚಿನ ಕಿರಣಗಳಲ್ಲಿ ಚಿಕ್ಕ ಚಿಕ್ಕ ದೇವಿಯ ಮೂರ್ತಿಯನ್ನ ನೀವು ವಿಜುವಲೈಸ್ ಮಾಡ್ತಾ ಮತ್ತೊಮ್ಮೆ ದೇವಿಯ ಕೈಯಲ್ಲಿರುವ ಆಯುಧಗಳನ್ನ ನೆನಪು ಮಾಡ್ಕೊಳ್ಳಿ. ಆ ಎಲ್ಲಾ ಆಯುಧಗಳನ್ನ ಉಪಯೋಗಿಸಿ ಅಲ್ಲಿರುವಂತಹ ಎಲ್ಲ ತೊಂದರೆಗಳನ್ನ ಶಕ್ತಿ ಸ್ವರೂಪಿಣಿ ನಾಶ ಮಾಡ್ತಾ ಇರೋದನ್ನ ವಿಜುವಲೈಸ್ ಮಾಡಿ. ಕತ್ತಿ, ತ್ರಿಶೂಲ, ಗದೆ, ಚಕ್ರ, ಶಂಖ ಈ ಎಲ್ಲಾ ಆಯುಧಗಳಿಂದ ಅಲ್ಲಿರುವಂತಹ ಎಲ್ಲ ತೊಂದರೆಗಳನ್ನ ದೇವಿಯ ಮೂರ್ತಿ, ದೇವಿಯ ಸ್ವರೂಪ ನಾಶ ಮಾಡ್ತಾ ಇರೋದನ್ನ ವಿಜುವಲೈಸ್ ಮಾಡಿ. ಅಂತರಾಳದಿಂದ ಎಷ್ಟು ಫೀಲ್ ಮಾಡ್ತಿರೋ ಅಷ್ಟು ಒಳ್ಳೆಯ ಉಪಯೋಗಗಳು ಇದರಿಂದ ಆಗುತ್ತೆ. ಅದೇ ರೀತಿ ನಿಮ್ಮ ಎಲ್ಲ ಡೌಟ್ಸ್, ಫಿಯರ್ಸ್, ಆಂಗ್ಸೈಟಿ, ಡಿಪ್ರೆಷನ್ ಯಾವುದಾದರೂ ಇನ್ನೂ ಉಳ್ಕೊಂಡಿದ್ರೆ ಅದೆಲ್ಲದನ್ನ ದೇವಿಯ ಮೂರ್ತಿ ನಾಶಪಡಿಸ್ತಾ ಇರೋ ಹಾಗೆ ವಿಜುವಲೈಸ್ ಮಾಡಿ. ನಿಮ್ಮ ಮನಸ್ಸಿಗೆ ಕಾಡ್ತಾ ಇರುವಂತಹ ಪ್ರಶ್ನೆಗಳೇ ರಾಕ್ಷಸರು. ಆ ಎಲ್ಲ ರಾಕ್ಷಸರನ್ನ ದೇವಿ ಸಂಹಾರ ಮಾಡ್ತಾ ಇರೋ ಹಾಗೆ ಫೀಲ್ ಮಾಡ್ತಾ ಬನ್ನಿ. ಟೇಕ್ ಯೋರ್ ಟೈಮ್. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮತ್ತು ಬೇಡವಾಗಿರುವಂತಹ ಎಷ್ಟೋ ವಿಷಯಗಳನ್ನ ನಿಮ್ಮ ಮನಸ್ಸಿನಿಂದ, ದೇಹದಿಂದ ನಾಶ ಮಾಡುವಂತಹ ಕೆಲಸ ನಿಮ್ಮ ಮನಸ್ಸಿನ ಶಕ್ತಿಯಿಂದ, ದೇವಿಯ ಶಕ್ತಿಯಿಂದ
ನೀವೆಲ್ಲರೂ ಕೂಡ ಇದನ್ನ ಮತ್ತೆ ಮತ್ತೆ ಮಾಡ್ತಾ ಇದ್ದೀರಾ. ರಿಲ್ಯಾಕ್ಸ್. ನೀವು ಶೂನ್ಯವನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ. ಇಡೀ ದೇಹ ಹಗುರ ಆಗಿದೆ. ಯು ಆರ್ ಫೀಲಿಂಗ್ ಲೈಟರ್ ಅಂಡ್ ಲೈಟರ್. ಇಡೀ ದೇಹದಲ್ಲಿ ಹಗುರವಾದ ಭಾವವನ್ನ ಫೀಲ್ ಮಾಡ್ತಾ ಇದ್ದೀರಾ. ರಿಲ್ಯಾಕ್ಸ್. ಮತ್ತೊಮ್ಮೆ ನಿಮ್ಮ ಮುಂದೆ ಆ ದೇವಿಯನ್ನ ವಿಜುವಲೈಸ್ ಮಾಡ್ತಾ, ದೇವಿಯ ಎಲ್ಲಾ ಅವತಾರಗಳಿಗೆ ನಮನವನ್ನ ಸಲ್ಲಿಸ್ತಾ ಕೈ ಮುಗಿದು ನಮಸ್ಕಾರ ಮಾಡ್ತಾ ಇದ್ದೀರಾ. ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ ದೇವಿ, ಸ್ಕಂದ ಮಾತಾ, ಮಾತೆ ಸಿದ್ಧಿದಾತ್ರಿ, ಮಾತೆ ಮಹಾಗೌರಿ, ಮಾತೆ ಕಾಳರಾತ್ರಿ, ಮಾತೆ ಕಾತ್ಯಾಯಿನಿ, ಶೈಲಪುತ್ರಿ, ಮಾತೆ ಚಾಮುಂಡೇಶ್ವರಿಯನ್ನ ಮತ್ತೊಮ್ಮೆ ವಿಜುವಲೈಸ್ ಮಾಡ್ತಾ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮಲ್ಲಿರುವ ಎಲ್ಲ ಕೆಟ್ಟ ವಿಷಯಗಳನ್ನ, ನಿಮ್ಮ ಒಳಗಡೆ ಇದ್ದ ರಾಕ್ಷಸತ್ವವನ್ನ, ಕೆಟ್ಟ ಭಾವನೆಗಳನ್ನ, ಅಥವಾ ನಿಮಗೆ ಕಾಡುತ್ತಿರುವ ಎಷ್ಟೋ ವಿಷಯಗಳನ್ನ ನಾಶಪಡಿಸಿದ್ದಕ್ಕೆ ಈ ಎಲ್ಲಾ ಅವತಾರಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀರಾ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ, ಸಂಪೂರ್ಣವಾಗಿ ಕೃತಜ್ಞತಾ ಭಾವದಿಂದ ಬ್ರೀತ್ ಇನ್. ಉಸಿರನ್ನ ಒಳಗೆ ತೆಗೆದುಕೊಳ್ಳಿ. ಆ ಶಕ್ತಿಯನ್ನ ಇಡೀ ದೇಹದಲ್ಲಿ ಫೀಲ್ ಮಾಡ್ತಾ ಬ್ರೀತ್ ಔಟ್. ಅಗೇನ್ ಬ್ರೀತ್ ಇನ್ ಸ್ಲೋಲಿ ಅಂಡ್ ಡೀಪ್ಲಿ ಟಿಲ್ ದ ಅಬ್ಡಮನ್ and breathe out. Again breathe in deeply, breathe out. ದೇಹದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ಅಬ್ಸರ್ವ್ ಮಾಡಿ, ಗಮನ ಕೊಟ್ಟು ಆ ಎಲ್ಲದನ್ನ ನೀವು ಅಬ್ಸರ್ವ್ ಮಾಡಿ. ರಿಲ್ಯಾಕ್ಸ್. ಎರಡೂ ಕೈಗಳನ್ನ ಉಜ್ಜಿ ನಿಮ್ಮ ಕಣ್ಣುಗಳಿಗೆ, ನಿಮ್ಮ ಮುಖಕ್ಕೆ ಈ ಒಂದು ಹೀಟ್ನ, ಉಷ್ಣತೆಯನ್ನ, ಶಾಖವನ್ನ ಕಳಿಸಿ. ಹಾಗೆ ಕತ್ತಲೆಯಲ್ಲಿ ಕಣ್ಣು ಬಿಟ್ಟು ರೋಲ್ your eyeballs clockwise and anti-clockwise. Look into your palms, look into the ground. ನಿಮ್ಮ ಕೈಗಳನ್ನ ನೋಡಿ, ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡೀರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಮೆಡಿಟೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದಕ್ಕೆ. And if you want to share your experience, the platform is yours. And if you want to be in that state for longer time, you can. ಕೆಲವೊಬ್ಬರಿಗೆ ಆ ಸ್ಟೇಟ್ ಇಂದ ಹೊರಗಡೆ ಬರೋದಕ್ಕೆ ಇಷ್ಟ ಆಗಲ್ಲ. ರಿಲ್ಯಾಕ್ಸೇಷನ್ ಅಷ್ಟು ಡೀಪ್ ಆಗಿರುತ್ತೆ. ಯು ಕ್ಯಾನ್ ಫೀಲ್ ಇಟ್. No need to express. If you are experiencing it, I want you to experience first. ಆಮೇಲೆ ಯಾವಾಗಾದ್ರೂ ಟೈಮ್ ಆದಾಗ ನೀವು ಬೇಕಾದ್ರೆ ನನಗೆ ರೆಸ್ಪಾಂಡ್ ಮಾಡ್ಬೋದು. ಎಸ್ ಮೇಡಮ್. ಹೇಳಿ ಸುವರ್ಣ ಅವ್ರೆ. ಮೇಡಮ್ ಫಸ್ಟ್ ಎಂಬ್ರಾಯ್ಡ್ರಿ ಟ್ರಾನ್ಸ್ಫರ್ ಆದ್ಮೇಲೆ ಫಸ್ಟ್ ಮೆಡಿಟೇಷನ್ ಮೇಡಮ್. ರಮೇಶ್ ಅಂಗಡಿ. ನಮಸ್ಕಾರ. ಓಕೆ, ವೆರಿ ಗುಡ್. ಐ ಆಮ್ ವೆರಿ ಹ್ಯಾಪಿ ಟು. ಹೌದು, ಅದು ಟ್ರಾನ್ಸ್ಫರ್ ಆಗಿರೋದು ಕೂಡ ಒಳ್ಳೆಯ ದಿನಗಳಲ್ಲಿ. ಅಂಡ್ ಸ್ಟೇ ಬ್ಲೆಸ್ಡ್ ಫಸ್ಟ್ ಎಲ್ಲರೂ. ಡೇ ಹಾ, ಫಸ್ಟ್ ಡೇ. ಫಸ್ಟ್ ಡೇ ನಂಗೆ ಕರೆಕ್ಟ್.
ಹೌದು. ಎಲ್ಲರೂ ಕೂಡ ಅವ್ರಿಗೆ ವೇಸ್ಟ್ ಮಾಡಿ ಅವ್ರಿಗೆ ನಿನ್ನೆ ತಾನೇ ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿದೆ. ಸೊ ಸಕ್ಸಸ್ ಆಗ್ಲಿ, ಎಲ್ಲ ಮಗುವಿನ ಜರ್ನಿ ಚೆನ್ನಾಗಿ ಆಗ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಅವ್ರಿಗೆ ಒಳ್ಳೆ ಬ್ಲೆಸ್ಸಿಂಗ್ಸ್ ನ ಕಳ್ಸೋಣ ಈ ಒಂದು ಹೈ ಎನರ್ಜಿ ಸ್ಟೇಟ್ ಅಲ್ಲಿ. ಓಕೆ, ಆಲ್ ದಿ ಥ್ಯಾಂಕ್ ಯು ಬೆಸ್ಟ್ ಮೇಡಮ್. ಸುವರ್ಣ ಅವರೇ. ಥ್ಯಾಂಕ್ ಯು ಮೇಡಮ್. ಎಸ್, ಎಲ್ಲ ಒಳ್ಳೇದಾಗ್ಲಿ ಸುವರ್ಣ ಅವ್ರೆ. ಮೇಘ ಅವ್ರು ಹೇಳ್ತಾ ಇದಾರೆ, ಎಲ್ಲರೂ ಕೂಡ ಬ್ಲೆಸ್ ಮಾಡ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್ ಚಾಲಕ. ಓಕೆ, ದಿಸ್ ಇಸ್ ದ ಪವರ್ ಆಫ್ ಕಮ್ಯುನಿಟಿ. ಓಕೆ. ಎಸ್. ಎಸ್ ಮೇಡಮ್, ನಾ ಈ ಜಾಯಿನ್ ಆದ್ಮೇಲೆ ಮೇಡಮ್ ಇದಾಗಿದ್ದು ಫಸ್ಟ್ ಟೈಮ್. ಅದು ಹೌದು. ಮಂತ್ಲಿ ಮಾಡ್ತೀವಿ ಅಂತಿದ್ರು, ಬಟ್ ಏನೋ ಒಂದ್ ಪ್ರಾಬ್ಲಮ್ಸ್. ಹ್ಮ್. ಆಮೇಲೆ ಗರ್ಭ ಸಂಸ್ಕಾರಕ್ಕೆ ಸೇರಿದ್ಮೇಲೆ ನೆಕ್ಸ್ಟ್ ಮಂತ್ನೇ ಆಗಿದ್ ನನ್ಗೆ. ಓಕೆ. ಗುಡ್. ಎಲ್ಲಾನು ಹಾಗೆ ಪ್ರಾಸೆಸ್ ಎಲ್ಲಾನು ಸ್ಮೂತ್ ಆಗಿ ನಿಮ್ ಕಡೆನೆ ಎಲ್ಲ ವರ್ಕ್ ಆಗಿ ಚೆನ್ನಾಗಿ ಆಗ್ಲಿ. ಸೊ ಆಲ್ ದಿ ವೆರಿ ಬೆಸ್ಟ್. ನಮ್ ಕಡೆಯಿಂದ ಗುಡ್ ವೈಬ್ಸ್ ನಿಮ್ಗೆ ಯಾವಾಗ್ಲೂ ಸಿಗ್ತಾ ಇರ್ಲಿ. ಓಕೆ. ಮೇಡಮ್, ಓಂ ಸಂಸ್ಕಾರ ಇದು ಬುಕ್ ನೀವು ಕಳಿಸ್ಬೇಕಾಗಿತ್ತು ಮೇಡಮ್, ಕಳಿಸ್ಲಿ. ಹಾ ಹೌದು. ಓಕೆ. ಹಾ, ಕಳಿಸ್ತೀನಿ. ನಾನು ಮರ್ತ್ಬಿಟ್ಟಿದ್ದೆ ಅದು. ನೆಕ್ಸ್ಟ್ ಬ್ಯಾಚ್ ಇಂದು ನಾನು ಕಳಿಸ್ತೀನಿ. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಡ್ರೆಸ್ ಕಳಿಸ್ಬೇಕು ಮೇಡಮ್? ಹಾ ಹೌದು. ನಿಮ್ಗೆ ಫಾರ್ಮ್ ಕಳಿಸಿಲ್ಲ ಅಲ್ಲ ಫಿಲಪ್ ಮಾಡಕ್ಕೆ? ನಾನು ಇಲ್ಲ ಮೇಡಮ್, ಕಳಿಸ್ತೀನಿ. ಕಳಿಸಿಲ್ಲ. ಓಕೆ ಮೇಡಮ್. ಕಳಿಸ್ತೀನಿ. ಓಕೆ ಮೇಡಮ್. ಎಸ್. ಹಾ. ಓಕೆ. ಎಲ್ಲರೂ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ, ರಿಲ್ಯಾಕ್ಸ್ ಫೀಲ್ ಆಗಿದೆ. ಓಕೆ, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಇದೇ ಸ್ಟೇಟ್ ಅಲ್ಲೇ ಇರಿ. ಮತ್ತೆ ಇವತ್ತು ಆಗ್ತಾ ಇರುವಂತಹ ಚೇಂಜಸ್ ನ ಗಮನಿಸಿ, ಆಯ್ತಾ? ಮತ್ತೆ ನಾನು ಮಂತ್ರಗಳನ್ನು ಕೂಡ ಫಾರ್ವರ್ಡ್ ಮಾಡ್ತೀನಿ. ನೀವು ಅದನ್ನ ಪ್ರತಿಯೊಂದು ದಿನಾನು ದೇವಿಯ ಆಯಾ ದಿನಗಳಲ್ಲಿ ಯಾವ ಯಾವ ಅವತಾರಗಳನ್ನ ಎತ್ತಿದಾರೋ ಅದನ್ನ ನೀವು ನಿಮ್ಮ ಮುಂದೆ ಇಟ್ಕೊಂಡು ಅದೇ ರೀತಿ ಮಂತ್ರಗಳನ್ನ ಹೇಳ್ತಾ ನೀವು ಪಠಣೆಯನ್ನ ಮಾಡ್ತಾ ಆ ವೈಬ್ರೇಷನ್ಸ್ ನ ನೀವು ತಗೋಬಹುದು. ಓಕೆ. ಎಸ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್. ಬಾಯ್ ಬಾಯ್. Thank you, ma'am. Thank you, ma'am. Bye, ma'am. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್.